ನಮಸ್ತೆ, ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ 7 ಕಪ್ ಬರ್ಫಿ. ತುಂಬ ಈಸಿಯಾಗಿರೋಂತಹ ಸ್ವೀಟು, ಹಾಗೆ ಅದು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ತುಂಬ ಸುಲಭ ವಿಧಾನದಲ್ಲಿ 7 ಕಪ್ ಬರ್ಫಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. 7 ಕಪ್ ಬರ್ಫಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ, ಮೊದಲನೇದಾಗಿ 1 ಕಪ್ ಹಸಿ ತೆಂಗಿನಕಾಯಿ, ಹಾಗೆ 2 ಕಪ್ಪಷ್ಟು ಸಕ್ಕರೆ, ಹಾಗೆ 1 ಕಪ್ಪು ಗೋಡಂಬಿ ಪುಡಿ ಮಾಡಿಟ್ಕೊಂಡಿರೋವಂಥದ್ದು, ಹಾಗೆ 1 ಕಪ್ ಹಾಲು, 1 ಕಪ್ ತುಪ್ಪ, ಹಾಗೆ 1 ಕಪ್ಪು ಕಡಲೆ ಹಿಟ್ಟು. ಈ 7 ಕಪ್ಪಲ್ಲಿ ನಾವು ಐಟಮ್ಸ್ನ ತೊಗೊಂಡಿದ್ದೀವಿ. ಈಗ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದೇ ಪಾತ್ರೆಗೆ ಕಡಲೆ ಹಿಟ್ಟು, ಹಾಗೆ ತುಪ್ಪ, ಹಾಗೆ ಹಸಿ ತೆಂಗಿನಕಾಯಿ ತುರಿ, ಹಾಗೆ ಇದಕ್ಕೆ ಸಕ್ಕರೆ, 2 ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ, ಹಾಗೆ 1 ಕಪ್ ಆಗುವಷ್ಟು ಪೌಡ್ರ್ ಮಾಡಿಟ್ಕೊಂಡಿರೋಂತಹ ಗೋಡಂಬಿ, ಹಾಗೆ 1 ಕಪ್ ಹಾಲು. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇನ್ನು ಗ್ಯಾಸ್ ಮೇಲೆ ಇಟ್ಟಿಲ್ಲ, ಹಾಗೆ ಕೆಳಗಡೆನೇ ಇಟ್ಕೊಂಡು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು ಗಂಟು ಬರದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಹುರ್ಕೋಬೇಕು ಆ ಥರ ಎಲ್ಲ ಏನಿಲ್ಲ, ತುಂಬ ಕ್ವಿಕ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನೀಟಾಗಿ ತುಂಬ ಚೆನ್ನಾಗೇ ಬರುತ್ತೆ ನೋಡಿ. ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸವರ್ಕೊಂಡು ಇಟ್ಕೊಂಡಿರಿ. ಈಗ ಮಿಕ್ಸ್ ಮಾಡಿರುವಂತಹ ಕಡಲೆ ಹಿಟ್ಟಿನ ಮಿಶ್ರಣನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ನೋಡಿ. ಈಗ ಸ್ಟವ್ ಆನ್ ಮಾಡಿ ಈಗ ಇದು ಬಿಸಿಯಾಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಇದಕ್ಕೆ ನೀರೆಲ್ಲ ಏನು ಅವಶ್ಯಕತೆ ಇಲ್ಲ, ಹಾಲು ಹಾಕಿದ್ದೀವಲ್ಲ ಅಷ್ಟೇ ಸಾಕಾಗತ್ತೆ. ಹಾಲು ತುಪ್ಪ ಅಷ್ಟೇ ಸಾಕಾಗತ್ತೆ ನೋಡಿ. ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಇದೆ ಇವಾಗ. ನೋಡಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವು ನಾರ್ಮಲಿ ಮೈಸೂರು ಪಾಕೆಲ್ಲ ಹೇಗೆ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರ್ತೀವಲ್ಲ ಅದೇ ಥರ. ನೋಡಿ ಎಲ್ಲೂ ಗಂಟು ಬಂದಿಲ್ಲ, ನೀಟಾಗಿ ಬರ್ತಾ ಇದೆ. ಮುಂಚೆ ಕಲಸೋವಾಗಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು, ಗಂಟಿಲ್ಲದೆ ಇರೋ ಥರ. ಈಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಿರೋದ್ರಿಂದ ನೀರು ಕಾಣ್ತಾ ಇದೆ ನೋಡಿ. ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈ 7 ಕಪ್ ಬರ್ಫಿಲಿ ನಾವು ತೊಗೊಂಡಿರೋ ಎಲ್ಲ ಐಟಮ್ನೂ ಸಮ ಪ್ರಮಾಣದಲ್ಲಿ ತೊಗೋಬೇಕು. ಸಕ್ಕರೆ ಮಾತ್ರ 2 ಅಳತೆಲಿ ತೊಗೋಬೇಕು ನೋಡಿ. ಈಗ ತಿಕ್ಕಾಗಿದೆ ನೋಡಿ. ಇದು ಕಂಪ್ಲೀಟಾಗಿ ಈಗ ತಳ ಬಿಟ್ಕೊಂಡಿದೆ. ಈ ಹಂತದಲ್ಲಿ ನಾವೀಗ ತುಪ್ಪ ಸವರಿಟ್ಕೊಂಡಿದ್ವಲ್ಲ ಆ ತಟ್ಟೆಗೆ ಇದನ್ನು ಹಾಕೋತಾ ಇದ್ದೀವಿ ನೋಡಿ. ಬಿಸಿ ಇದ್ದಾಗಲೇ ನೀಟಾಗಿ ತಟ್ಕೊಳ್ಳಿ. ಇದು ಸ್ವಲ್ಪ ಹಾರದ ಮೇಲೆ ಈಗ ಕಟ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಸಾಫ್ಟಾಗಿ ನೀಟಾಗಿ ಬರ್ತಾ ಇದೆ.
ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾರ್ಮಲಿ ಗಟ್ಟಿ ಮೈಸೂರು ಪಾಕೆಲ್ಲ ಯಾವ ರೀತಿ ಇರುತ್ತೋ ಆ ಥರ ಬಂದಿದೆ ನೋಡಿ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.